ನಾಡಿನ ಸಮಸ್ತ ಜನತೆಗೆ ದಾರಿದೀಪ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ನಾನು ಅರ್ಚನಾ. ಬಂಧುಗಳೇ, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅನ್ನೋ ಗಾದೆಯಂತೆ ಹಾಗೆಯೇ ಸತ್ಯಮೇವ ಜಯತೆ ಅನ್ನೋದು ತಡವಾಗಿ ಆದರೂ ಸತ್ಯಕ್ಕೆ ಜಯ ಇದ್ದೇ ಇರುತ್ತದೆ. ಅನೇಕ ಅಧರ್ಮಿಗಳು ಸುಳ್ಳನ್ನು 1000 ಬಾರಿ ಸಾರುತ್ತಾ ಸುಳ್ಳನ್ನು ಸತ್ಯವಾಗಿಸುತ್ತಾ ಬಂದಿದ್ದು ನಾವೆಲ್ಲರೂ ಅರಿತಿದ್ದರೂ ಕೆಲವು ಸಲ ನಾವು ಅದನ್ನೇ ಮಾಡುತ್ತಿದ್ದೇವೆ. ಇದನ್ನು ಸಾಮಾನ್ಯ ಜನ ಮಾಡಿದರೆ ಅದು ಅಷ್ಟೊಂದು ಪರಿಣಾಮಕಾರಿ ಆಗಿರುವುದಿಲ್ಲ. ಏನೋ ಬಡಪಾಯಿ ತನ್ನ ಒಂದೊತ್ತಿನ ಊಟಕ್ಕೆ ಸುಳ್ಳು ಹೇಳುತ್ತಾನೆ ಅಂದುಕೊಂಡು ಸುಮ್ಮನಿರುತ್ತಾರೆ. ಹೀಗಾಗಿ ಇದನ್ನೇ ಬಂಡವಾಳ ಮಾಡಿಕೊಂಡು ಅನೇಕ ಬುದ್ಧಿಜೀವಿಗಳು, ರಾಜಕಾರಣಿಗಳು, ಇತಿಹಾಸಕಾರರು ಹಾಗೂ ಧಾರ್ಮಿಕ ಗುರುಗಳು ತಮ್ಮ ಸ್ವಾರ್ಥಕ್ಕೆ ಮನುಷ್ಯತ್ವವನ್ನು ಮರೆತು ಸಮಾಜಘಾತಕ ಕೆಲಸ ಮಾಡುತ್ತಿದ್ದಾರೆ. ಇವರು ಇಂಥ ಹೀನ ಕೃತ್ಯ ಮಾಡುತ್ತಾರೆ ಅಂತಾದರೆ ಧರ್ಮಗುರುಗಳು ಮಾಡುವುದು ಮಹಾ ಅಪರಾಧವಲ್ಲವೇ? ಹಿಂದೆ ನಮ್ಮ ಎಲ್ಲ ಧರ್ಮಗುರುಗಳು ಹಾಗೂ ಧಾರ್ಮಿಕ ಕೇಂದ್ರಗಳು ವಸುದೈವ ಕುಟುಂಬಕಂ, ಸರ್ವೇ ಜನ ಸುಖಿನೋ ಭವಂತು, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದ ವಿಶ್ವಕ್ಕೆ ಶಾಂತಿ ಅಂತ ಸಾಧರು, ಸಂತರು, ಶರಣರು, ಹರಿದಾಸರು, ಕೀರ್ತನಕಾರರು ಈ ಸಮಾಜ ಹಾಗೂ ಧರ್ಮ ರಕ್ಷಣೆಗಾಗಿ ಧನಕ್ಕೆ ಒತ್ತು ಕೊಡದೆ ತನು ಮನದಿಂದ ನ್ಯಾಯ, ನೀತಿ, ಧರ್ಮದ ಹಾದಿಯಲ್ಲಿ ಕಾಯ, ವಾಚ, ಮನಸ್ಸಿನ ನಿಯಂತ್ರಣದಿಂದ ಹಾಗೂ ಕಾಮ, ಕ್ರೋಧ, ಮೋಹ, ಮದಮತ್ಸರವನ್ನು ಧಿಕ್ಕರಿಸಿ ಸಮಾಜದ ಅಗ್ರರಾಗಿ ಪೂಜಿಸಿಕೊಳ್ಳುವ ಕಾಲವಿತ್ತು. ಆದರೆ ಇಂದು ಪೂಜಿಸುವ ಬದಲು ಉಗಿಸಿಕೊಳ್ಳುವ ಗುರುಗಳಾಗಿದ್ದಾರೆ. ಹೀಗಿರುವಾಗ ಹಿಂದೆಯೂ ಇಂಥ ಇತಿಹಾಸ ತಿರುಚಿ ಜನರಿಗೆ ಮೋಸ ಮಾಡುವವರ ವಿರುದ್ಧ ಹೋರಾಟ ನಡೆದರೂ ಅಷ್ಟು ಪರಿಣಾಮಕಾರಿ ಆಗಿರಲಿಲ್ಲ. ಆದರೆ ಈಗ ಒಬ್ಬ ಸ್ವಾಮಿಗಳಾದ ಶ್ರೀ ಜಗದ್ಗುರು ಸದಾಶಿವಾನಂದ ಸ್ವಾಮಿಗಳು ಒಂದು ಪುಸ್ತಕ ಬಿಡುಗಡೆ ಮಾಡಿದ್ದಾರೆ. ವಚನ ದರ್ಶನ ಎನ್ನುವ ಪುಸ್ತಕ ಬಂದ ತಕ್ಷಣ ಬಸವಣ್ಣನವರಿಗೆ ಅಪಮಾನವಾಗಿದೆ ಅಂತ ಹೇಳುತ್ತಾ ನಾವು ಬಸವತತ್ವ ಅನುಯಾಯಿಗಳು, ಬಸವಣ್ಣನವರ ಅನುಯಾಯಿಗಳು ಅಂತ ಹೇಳಿಕೊಂಡು ಈ ಪುಸ್ತಕ ಬಿಡುಗಡೆಗೆ ವಿರೋಧ ಮಾಡುತ್ತಾ ಇದನ್ನು ತಡೆಹಿಡಿಯಬೇಕೆಂದು ಹೋರಾಟ ಮಾಡುತ್ತಿದ್ದಾರೆ. ಬಸವಣ್ಣನವರ ಚರಿತ್ರೆಯನ್ನೇ ಬದಲಿಸಿ ತಮಗೆ ಮನಬಂದಂತೆ ಕೃತಿಗಳನ್ನು ರಚಿಸಿ ಜೀವನ ಪರ್ಯಂತ ನಮ್ಮ ಮುಂದೆ ಅನೇಕ ಸಾಕ್ಷಿಗಳು ವಿಜೃಂಭಿಸುತ್ತಿದ್ದರೂ ಅದನ್ನು ಲೆಕ್ಕಿಸದೆ ಹಾಡು ಹಗಲೇ ಮಂಕುಬೂದಿ ಎರಚುವ ನಿಮ್ಮ ನೀಚ ಬುದ್ಧಿಯನ್ನು ಜನ ಅರಿತರೂ ಮೂರು ಬಿಟ್ಟವರ ಹಾಗೆ ಸುಳ್ಳನ್ನು ನಿಮ್ಮ ಮನೆ ದೇವರನ್ನಾಗಿ ಮಾಡಿಕೊಂಡು ನಾವು ಸತ್ಯ ಪ್ರತಿಪಾದಕರು ಅಂತ ಹೇಳುವ ನಿಮ್ಮ ಭಂಡತನಕ್ಕೆ ಮೆಚ್ಚಲೇಬೇಕು. ಬಂಧುಗಳೇ, ನಾವು ಮುಂದಿನ ನ್ಯೂಸ್ನಲ್ಲಿ ಇವರ ಭಂಡತನದ ಪ್ರತ್ಯಕ್ಷ ಘಟನೆಯನ್ನು ತಮ್ಮ ಮುಂದೆ ತರುತ್ತೇವೆ. ಬಂಧುಗಳೇ, ಇಂದು ಇವರು ವಚನ ದರ್ಶನ ಪುಸ್ತಕವನ್ನು ವಿರೋಧ ಮಾಡುವ ಇವರು ನಿಜವಾಗಲೂ ಬಸವಣ್ಣನವರ ಅನುಯಾಯಿಗಳು ಆಗಿದ್ದರೆ ಇವರು ಹೋರಾಟ ಮಾಡಬೇಕಾದದ್ದು ಲಿಂಗಾಯತ ಸಮಾಜ ಹಾಗೂ ಬಸವಣ್ಣನವರು ತಲೆ ತಗ್ಗಿಸುವ ಹಾಗೆ ಮಾಡಿದ ಚಿತ್ರದುರ್ಗ ಮಠದ ಸ್ವಾಮಿಯ ವಿರುದ್ಧ. ಈ ನೀಚನ ಮುಖ ನೋಡಿ ಹೇಳಬೇಕಿತ್ತು, ಇವನೊಬ್ಬ ಹುಟ್ಟು ನೀಚ, ಇಂಥ ಈ ನೀಚ ನನ್ನ ಜನ ಅಧಿಕಾರಕ್ಕೆ ತಂದರು. ಚಿತ್ರದುರ್ಗ ಮಠವು 1000 ವರ್ಷಗಳ ಇತಿಹಾಸವಿರುವ ಉನ್ನತ ಧಾರ್ಮಿಕ ಆಚರಣೆ ಕೇಂದ್ರದ ಗುರುವಾಗಿ ಮಠದ ಹಾಗೂ ಸಮಾಜದ ಘನತೆಗೆ ಧಕ್ಕೆ ತಂದು ಇಡೀ ಸಮಾಜವೇ ನಾಚಿಕೆಯಾಗುವ ಹಾಗೆ ದಲಿತ, ಹಿಂದುಳಿದವರ, ಅನಾಥ ಮಹಿಳೆಯರ ಹಾಗೂ ಅಮಾಯಕ ಅಪ್ರಾಪ್ತ ಮಕ್ಕಳನ್ನು ರೇಪ್ ಮಾಡಿದ ಈ ಕಾಮುಕ ನೀಚನ ಬಗ್ಗೆ ಇವರು ಎಂದಿಗೂ ಹೋರಾಟ ಯಾಕೆ ಮಾಡಲಿಲ್ಲ? ಹಾಗೂ ಇಂದಿಗೂ ಅವನನ್ನು ನಮ್ಮ ಗುರುಗಳು ಅನ್ನುತ್ತಾರೆ. ನಾಚಿಕೆ ಇಲ್ಲದವ ಮತ್ತೆ ನನಗೆ ಅಧಿಕಾರ ಕೊಡಿ ಅಂತ ಹೇಳುವ ಇವನ ವಿರುದ್ಧ ಧ್ವನಿ ಎತ್ತದ ಈ ನೀಚರು
ಬಸವಣ್ಣನವರ ಅವಮಾನದ ಬಗ್ಗೆ ಹೋರಾಟ ಇವರ ಬಂಡತನ ಅಲ್ಲದೆ ಮತ್ತೇನು. ಹಾಗೂ ಮತ್ತೊಬ್ಬ ಕಾಮುಕಿ ಲಿಂಗಾನಂದ ಹಾಗೂ ಮಾತೆ ಮಹಾದೇವಿ ಇವರು ಬಸವಣ್ಣನವರ ವಚನವನ್ನೇ ತಿದ್ದಿದಾಗ ಹೋರಾಟ ಮಾಡದೆ ಅವರನ್ನು ಪಿತಾಮಹ ಅಂತ ಅಟ್ಟಕ್ಕೆ ಏರಿಸಿದ ಇವರು ಅಣ್ಣನ ಅನುಯಾಯಿಗಳು ಹೇಗೆ ಆಗುವರು? ಮತ್ತೊಬ್ಬ ಸ್ವಾಮಿ ಹನಿ ಟ್ರ್ಯಾಪ್ಗೆ ಸಿಕ್ಕು ಜನತೆಗೆ ಮುಖ ತೋರಿಸಲು ಆಗದೆ ಆತ್ಮಹತ್ಯೆ ಆದಾಗ ಇದಕ್ಕೂ ಇವರು ಯಾವುದೇ ಪ್ರತಿಕ್ರಿಯೆ ಮಾಡಲಿಲ್ಲ ಏಕೆ? ಹಾಗೂ ಅವನ ಬಗ್ಗೆಯೂ ಯಾವುದೇ ಕರ್ಮ ಆಗಲಿಲ್ಲ ಯಾಕೆ? ಈಗ ಸತ್ಯ ಪ್ರತಿಪಾದನೆಯ ಹಾದಿಯಲ್ಲಿ ಮುನ್ನುಗ್ಗುವ ಸ್ವಾಮಿಗಳಾದ ಶ್ರೀ ಸದಾಶಿವಾನಂದ ಗುರುಗಳ ಬಗ್ಗೆ ಹೋರಾಟ ಮಾಡುವ ಯಾವ ನೈತಿಕತೆ ಇದೆ ಇವರಿಗೆ? ಬಂಧುಗಳೇ, ಹಿಂದೆ ಯಾವುದೇ ಮೀಡಿಯಾವಾಗಲಿ ತಾಂತ್ರಿಕ ಅನುಕೂಲತೆ ಇಲ್ಲದೆ ಪರಿಣಾಮ ಇವರು ಹೇಳುವ ಸುಳ್ಳನ್ನು ಹಾಗೂ ಕಾವೇದಾರಗಳ ಮೇಲಿನ ಗೌರವಕ್ಕೆ ಮನ್ನಣೆ ನೀಡಿ ಇವರು ಹೇಳುವುದು ಸರಿ ಇರಬಹುದು ಅಂತ ದೃಢನಂಬಿಕೆಯಿಂದ ಮೋಸ ಹೋಗಿದ್ದು ಸತ್ಯ. ಈಗ ಜನ ಇವರನ್ನು ಗಮನಿಸುತ್ತಿದ್ದಾರೆ. ಇವರು ಮೂಢನಂಬಿಕೆ ಹೆಸರಿನಲ್ಲಿ ಈಗಾಗಲೇ ಭಾಷೆ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ಒಡೆದದ್ದು ಮನವರಿಕೆಯಾಗಿದೆ. ನೂರಾರು ವರ್ಷದಿಂದ ನಾವೆಲ್ಲರೂ ವೀರಶೈವ ಲಿಂಗಾಯತರು ಅಂತ ಒಗ್ಗಟ್ಟಾದ ಪರಿಣಾಮ ನಮ್ಮನ್ನು ಸಮಾಜ ಗೌರವಿಸುತ್ತಿತ್ತು ಅಂತಲೂ ರಾಜಕೀಯದಲ್ಲಿ ನಮಗೆ ಬಲವಿತ್ತು ಅಂತಲೂ ಅರಿತ ಇವರು ಇಂದು ನಾನು ಬಣಜಿಗ, ಲಿಂಗಾಯತ, ಗಾಣಿಗ, ವೀರಶೈವ ಇನ್ನೇನೋ ಅನೇಕ ಜಾತಿ ವಿಂಗಡಣೆಗೆ ದಾರಿ ಮಾಡಿ ನಮ್ಮಲ್ಲೇ ಭೇದ ಭಾವ ಮಾಡಿದ ಇವರು ಯಾರು? ಇವರು ಯಾರ ಗುಲಾಮರು? ಇವರ ಮೂಲ ಉದ್ದೇಶವೇನು? ಇವರು ಯಾವ ಸಂಘಟನೆ ಜೊತೆ ಸೇರಿದ್ದಾರೆ ಅನ್ನೋದನ್ನು ಅರಿತ ಇವರು ಇವರ ನಡೆ ಇದು ಬಸವಣ್ಣನವರ ತತ್ವ ಅಲ್ಲ ಅನ್ನೋದನ್ನು ಅರಿಯುತ್ತಿರುವ ಪರಿಣಾಮ ಈ ಢೋಂಗಿ ಶರಣರಿಗೆ ಸಹಿಸಲಾಗದೆ ಈ ವಚನ ದರ್ಶನ ಪುಸ್ತಕದ ವಿರೋಧ ಮಾಡುತ್ತಿದ್ದಾರೆ. ಬಂಧುಗಳೇ, ಇಂದು ನಾವು ಇವರ ವಿರುದ್ಧ ಹೋರಾಟ ಮಾಡುವ ಅಗತ್ಯ ಇದೆ. ಏಕೆಂದರೆ ಬಸವಣ್ಣನವರ ಹೆಸರಿನಲ್ಲಿ ಕಾಮ, ಕ್ರೋಧ, ಮೋಹ, ಮದ, ಮತ್ಸರದಿಂದ ಶರಣರ ಹೆಸರಿಗೆ ಭಂಗ ತರುವ ಇವರನ್ನು ಧಿಕ್ಕರಿಸಿ ಸತ್ಯದ ಅರಿವು ಮಾಡಿಸಬೇಕಾಗಿದೆ. ಹೀಗಾಗಿ ಸತ್ಯಕ್ಕಾಗಿ ಹೋರಾಡೋಣ. ಸತ್ಯಮೇವ ಜಯತೆ ಆಗಲಿ ಅಂತ ಹೇಳುತ್ತಾ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಒತ್ತಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತ ಬಂಧುಗಳಿಗೆ ಶೇರ್ ಮಾಡಿ.